ನಮಸ್ಕಾರ. ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ RCB ಮತ್ತು GTಯ ಮಧ್ಯೆ IPL 2026 42ನೇ ಪಂದ್ಯವು ನಡೆದಿದ್ದು, ಈ ಪಂದ್ಯದಲ್ಲಿ ನಮ್ಮ RCBಯ ತಂಡ GTಯ ಮುಂದೆ ಸೋತಿದೆ. ಹೌದು, ಟಾಸ್ ಸೋತು RCB ಮೊದಲು ಬ್ಯಾಟಿಂಗ್ಗೆ ಬಂದಿದ್ದು 19.2 ಓವರ್ಗಳಲ್ಲಿ 155 ರನ್ಸ್ಗೆ ಆಲ್ಔಟ್ ಆಗಿದೆ. ನಿನ್ನೆಯ ಪಂದ್ಯದಲ್ಲಿ ನಮ್ಮ RCBಯ ಬ್ಯಾಟರ್ಸ್ಗಳು ತುಂಬಾ ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಮತ್ತು ಈ ಟಾರ್ಗೆಟನ್ನು ಚೇಸ್ ಮಾಡಲು ಬಂದ GTಯ ತಂಡ ಕೇವಲ 15.5 ಓವರಲ್ಲಿ 158 ರನ್ಸನ್ನು ಬಾರಿಸಿದ್ದು ಸುಲಭದಲ್ಲಿ ಗೆಲುವನ್ನು ಸಾಧಿಸಿದೆ. ಮತ್ತು ಈ ಪಂದ್ಯ ಮುಗಿದ ಬಳಿಕ RCBಯ ತಂಡದ ಬಗ್ಗೆ 3 ಅತಿ ದೊಡ್ಡ ಅಪ್ಡೇಟ್ಸ್ಗಳು ಬಂದಿದ್ದು, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ ಕೆಲವು ಅಪ್ಡೇಟ್ಸ್ಗಳು ಯಾವುದಂತ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಇಂಥದ್ದು ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲ ಅಪ್ಡೇಟ್ ಬಂದುಬಿಟ್ಟು ಫಿಲ್ ಸಾಲ್ಟ್ ಅವರ ಬಗ್ಗೆ ಇದ್ದು, ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಇಂಜರಿಯ ಸಮಸ್ಯೆ ಇರುವುದರಿಂದ ಫಿಲ್ ಸಾಲ್ಟ್ ಅವರು 3 ಪಂದ್ಯವನ್ನು ಮಿಸ್ ಮಾಡಿದ್ದಾರೆ. ಮತ್ತು ಇವರ ಬದಲಿಗೆ ಜಾಕೋಬ್ ಬೆಥೆಲ್ ಅವರು ಆಡಿದ್ದು, ಇವರು ಕೂಡ ಇಲ್ಲಿ 3 ಪಂದ್ಯಗಳಲ್ಲಿ ಕೇವಲ 39 ರನ್ಸನ್ನು ಅಷ್ಟೇ ಹೊಡೆದಿದ್ದು, ಇವರ ಪರ್ಫಾರ್ಮೆನ್ಸ್ ಕೂಡ ಆ್ಯಾವ್ರೇಜ್ ಆಗಿ ಇದೆ. ಸೊ ಇಲ್ಲಿ ಅಭಿಮಾನಿಗಳ ಮನಸ್ಸಲ್ಲಿರುವ ಕ್ವಶನ್ ಏನಪ್ಪ ಅಂದರೆ, ಇನ್ನು ಫಿಲ್ ಸಾಲ್ಟ್ ಅವರು ಯಾವಾಗ RCBಯ ತಂಡಕ್ಕೆ ವಾಪಸ್ ಯಾತ್ರೆಯನ್ನು ಮಾಡುತ್ತಾರಂತ. ಸೊ ಈಗಷ್ಟೇ ಫಿಲ್ ಸಾಲ್ಟ್ ಅವರ ಇಂಜರಿಯ ಬಗ್ಗೆ ಅಪ್ಡೇಟ್ ಬಂದಿದ್ದು, RCBಯ ಮುಂದಿನ ಪಂದ್ಯ ಬಂದುಬಿಟ್ಟು LSC ಎದುರಿಗೆ 7 ಏಪ್ರಿಲ್ಗೆ ನಡೆಯುತ್ತದೆ. ಮತ್ತು ನಿನ್ನೆಯ ಪಂದ್ಯ ಮತ್ತು LSCಯ ಮುಂದಿನ ಪಂದ್ಯಕ್ಕೆ ಬರೋಬ್ಬರಿ 6 ದಿನಗಳ ಗ್ಯಾಪ್ ಇದ್ದು, ಈ ಒಂದು ದಿನಗಳಲ್ಲಿ ಫಿಲ್ ಸಾಲ್ಟ್ ಅವರು ಪೂರ್ತಿಯಾಗಿ ಇಂಜರಿಯಿಂದ ರಿಕವರ್ ಆಗುತ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಹಾಗಾಗಿ ನಮಗೆ 7 ಏಪ್ರಿಲ್ಗೆ LSCಯ ಮುಂದಿನ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ RCBಯ ಬಗ್ಗೆ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ಇದ್ದು, ಕಳೆದ 2 ಪಂದ್ಯಗಳಿಂದ ಭುವನೇಶ್ವರ್ ಕುಮಾರ್ ಅವರು ತುಂಬಾ ಒಂದು ಅದ್ಭುತವಾಗಿ ಬೌಲಿಂಗನ್ನು ಮಾಡಿದ್ದಾರೆ. ನಿನ್ನೆಯ ಪಂದ್ಯದಲ್ಲಿ ಕೂಡ ಇವರು 3 ವಿಕೆಟನ್ನು ಗಳಿಸಿದ್ದು, ಈಗ ಇವರು ಪರ್ಪಲ್ ಕ್ಯಾಪ್ಟನ್ ಲಿಸ್ಟಲ್ಲಿ ಟಾಪಲ್ಲಿ ಇದ್ದಾರೆ. ಅಂದರೆ ಇವರು ಆಡಿರೋ 9 ಪಂದ್ಯಗಳಲ್ಲಿ 17 ವಿಕೆಟನ್ನು ಗಳಿಸಿದ್ದು, ಇವರ ಇಕಾನಮಿಯಲ್ಲಿ ಕೇವಲ 7.54 ಇದೆ. ಇದು ಅಂತೂ ಈ ಬಾರಿ IPLನ ಒನ್ ಆಫ್ ದ ಬೆಸ್ಟ್ ಇಕಾನಮಿ ಆಗಿದೆ. ಸೊ ನಿಮಗೇನಿಸುತ್ತೆ, ಈ ಬಾರಿ IPL ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಪರ್ಪಲ್ ಕ್ಯಾಪನ್ನು ಗೆಲ್ಲಬಹುದಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆನಂತರ RCBಯ ಬಗ್ಗೆ ಬರುತ್ತಿರೋ ಕೊನೆಯ ಅಪ್ಡೇಟ್ ಬಂದುಬಿಟ್ಟು ಪಾಯಿಂಟ್ಸ್ ಟೇಬಲ್ ಬಗ್ಗೆ ಇದ್ದು, ನಿನ್ನೆಯ ಪಂದ್ಯದಲ್ಲಿ ಸೋತ ಬಳಿಕ RCBಯ ತಂಡ 2ನೇ ಸ್ಥಾನದಲ್ಲಿ ಇದೆ. ಅಂದರೆ RCBಯಲ್ಲಿ ಆಡಿರೋ 9 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದು 3ರಲ್ಲಿ ಸೋತಿದ್ದು, ಇವರ ಬಳಿ ಈಗ 12 ಅಂಕಗಳು ಇವೆ. ಮತ್ತು ಇವರ ನೆಟ್ ರನ್ ರೇಟ್ ಬಂದುಬಿಟ್ಟು +1.42 ಆಗಿದ್ದು, ಇದೇ ಒಂದು ಕಾರಣದಿಂದಾಗಿ ಇವರು ಪಾಯಿಂಟ್ಸ್ ಟೇಬಲ್ ಟಾಪ್ 2 ಇದ್ದಾರೆ. ಮತ್ತು RCBಗಿಂತ ಕೆಳಗಿರುವ SRH ಮತ್ತು RR ತಂಡಗಳು ಕೂಡ ತಲಾ 12 ಅಂಕವನ್ನು ಹೊಂದಿದ್ದು, ಇವರ ನೆಟ್ ರನ್ ರೇಟ್ ಕಡಿಮೆ ಇರುವುದರಿಂದ ಈ ಒಂದು ಸ್ಥಾನದಲ್ಲಿ ಇದ್ದಾರೆ. ಇದು ಆಗಿತ್ತು ಈಗಷ್ಟೇ ಬರುತ್ತಾ ಇರುವ RCBಯ ಬಗ್ಗೆ ಕೆಲವು ತುಂಬ ದೊಡ್ಡ ಅಪ್ಡೇಟ್ಸ್ಗಳು. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಲ್ಲಿ. ಅಷ್ಟರವರೆಗೆ ಬೈ ಬಾಯ್.